ಬಸವನಾಳಗಡ್ಡೆಯಲ್ಲಿ ಶಾಸಕ ಗಣೇಶ ಹುಕ್ಕೇರಿಯಿಂದ ಗೋಶಾಲೆ ಉದ್ಘಾಟನೆ. ಗೋಶಾಲೆ ಸ್ಥಾಪಿಸುವ ಮೂಲಕ ದೇಶೀಯ ಹಸುಗಳ ರಕ್ಷಣೆ ಮಾಡಬೇಕಾದ ಗುರುತರ ಜವಾಬ್ದಾರಿಯು ರೈತರದಾಗಿದೆ. ವೇದಾಮೃತ ಗೋಶಾಲಾ ಚಾರಿಟಬಲ್ ಟ್ರಸ್ಟ್ ಗೋಶಾಲೆಯನ್ನು ತೆರೆದಿದ್ದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಶಾಸಕ ಗಣೇಶ ಹುಕ್ಕೇರಿ ಹೇಳಿದರು. ತಾಲೂಕಿನ ಬಸವನಾಳಗಡ್ಡೆಯಲ್ಲಿ ವೇದಾಮೃತ ಗೋಶಾಲಾ ಚಾರಿಟಬಲ್ ಟ್ರಸ್ಟ್ನಿಂದ ತೆರೆಯಲಾದ ಗೋಶಾಲೆಯನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಪ್ರಯತ್ನದಿಂದ ಈ ಭಾಗದ ಸಹಸ್ರಾರು ಹೆಕ್ಟೇರ್ ಜಮೀನು ನೀರಾವರಿಗೊಳಪಟ್ಟಿದೆ. ಕೃಷಿಯೊಂದಿಗೆ ರೈತರು ಉಪಕಸುಬನ್ನಾಗಿ ದೇಶೀಯ ಆಕಳುಗಳನ್ನು ಸಾಕಬೇಕು. ಬಸವರಾಜ ಮಗದುಮ್ಮ ಅವರು ತೆರೆದಿರುವ ಗೋಶಾಲೆಯಲ್ಲಿ ಮುಂಬರುವದ ದಿನಗಳಲ್ಲಿ 1000ಕ್ಕೂ ಹೆಚ್ಚು ಹಸುಗಳಿಗೆ ಆಶ್ರಯ ದೊರೆಯುವಂತಾಗಲಿ ಎಂದು ಆಶಿಸಿದರು. ಭೂಮಿ ಯಾವತ್ತು ನಮ್ಮೊಂದು ಪವಿತ್ರ ಭೂಮಿ ಐತಿ. ನಮ್ಮ ಜನನೂ ಕೂಡ ಇಲ್ಲೊಂದು ಪವಿತ್ರ ಮನಸ್ಸಿಂದ ಮತ್ತು ಒಳ್ಳೆ ಜನ ಎಲ್ಲರೂ ಸಿಗ್ತಾರಂದ್ರೆ ನಮ್ಮ ಚಿಕ್ಕೋಡಿ ಕ್ಷೇತ್ರದಾಗ ಈ ಭಾಗದಾಗ ಸಿಗ್ತಾರಂತ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷ ಸೇವೆಗಳು ಮಾಡಿ ಬೆಂಗಳೂರಲ್ಲಿ CID ಆಗಲಿ, ಲೋಕಾಯುಕ್ತ ಆಗಲಿ, ಬೇರೆ ಬೇರೆ ಒಂದು ಒಳ್ಳೆಯ ಹುದ್ದೆದಾಗ ಹೋಗಿ ಒಂದು ಕ್ರಿಯಾಶೀಲ ಅಧಿಕಾರಿಯಾಗಿ, ಯಾಕಂದ್ರೆ ನಮ್ಮ ಪಾಟೀಲ್ ಸಾಹೇಬರು ಕೂಡ ಅವ್ರಿಗೆ ಡಿವೈಸ್ ಆಗಿ ಸೇವೆ ಮಾಡುವಾಗ ಅವ್ರ ಜೊತೆ ಮಾತನಾಡುವಾಗ ನೋಡಿ ಭಾಳ ಡಿಸಿಪ್ಲಿನ್ ಮತ್ತು ಭಾಳ ಒಂದು ಜನರ ಬಗ್ಗೆ ಕಾಳಜಿ ವಹಿಸಿ ಯಾವ ರೀತಿ ಒಂದು ಕಾಯ್ದೆಯಾಗಿ ಯಾವ ರೀತಿ ಒಂದು ರೂಲ್ ರೆಗ್ಯುಲೇಷನ್ ಐತಿ ಆ ರೀತಿ ಅವ್ರಿಗೆ ಭಾಗದ ಒಂದು ಒಳ್ಳೆಯ ಸೇವೆ ಮಾಡ್ಕೊಂಡು ಬಂದಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ಮಗ್ದೂಮ್ ಸಾಹೇಬರು ಕೂಡ ಈ ಗೋಶಾಲೆ ಏನು ಕಟ್ಟುವುದೇನಂದ್ರೆ ಒಂದು ಉನ್ನತ ಸ್ಥಾನದಲ್ಲಿದ್ದಾಗ ಈ ಒಂದು ಗೋಮಾತಾ ಮತ್ತು ಈ ಗೋ ಮಂದಿರ ಒಂದು ಕಟ್ಟಿದರು. ಈ ಭಾಗದ ಒಂದು ಪ್ರತಿನಿಧಿಯಾಗಿ ಯಾವತ್ತೂ ಅವ್ರ ಕುಟುಂಬಕ್ಕೆ ಅವ್ರ ಮಗಳು ಕೂಡ ಕೇಳಿದಾಗ ಅವರು ಕೂಡ ಡೆಲ್ಲಿ ಏಮ್ಸ್ನಲ್ಲಿ ಅವರ ಮಗಳು ಕೂಡ ಇವತ್ತು MD ಆಗಿ ಅಲ್ಲಿ ಕೂಡ ಒಂದು ಡಾಕ್ಟರ್ ಆಗಿ ಅಲ್ಲಿ ಸೇವೆ ಮಾಡಿ ಸಾಹೇಬರು ಇಷ್ಟು ಹೇಳ್ತೀನಿ. ಈ ಗೋಶಾಲ ನಾವು ಒಂದು ವೈದ್ಯ ನಮ್ಮ ಕುಟುಂಬದಿಂದ ಪ್ರತಿ ತಿಂಗಳ ಇದ್ದಾಗ ನಾವೇನು ಕಡಬ ಮತ್ತೆ ಸಿಕ್ಕರೆ ಕಡಬ ಕೊಟ್ಟು ಪ್ರತಿ ತಿಂಗಳ ಒಂದು ಲೋಡ್ ಪ್ರಕಾರ ನಾವಿಲ್ಲಿ ಕಳಿಸ್ಕೊಡುವಂತ ನಾವು ಒಂದು ಪ್ರತಿ ಒಂದು ತಿಂಗಳಿಗೆ ಕಳಿಸ್ಕೊಡುವಂತ ಒಂದು ಸೇವಾ ನಮ್ಮ ಈ ಕುಟುಂಬದಿಂದ ನಾವು ಮಾಡ್ತೀವಿ. ಮುಂದಿನ ನಾವು ಇನ್ನೊಂದು ಹೆಚ್ಚು ಜವಾಬ್ದಾರಿ ಕೊಡ್ತೀವಿ. 35 ಎಕರೆ ಜಮೀನು ಐತಿ. ಮುಂದಿನ ನಿರ್ಮಾಣ ನಾವು ಕೂಡ ಹೆಂಗೋ ಟ್ರಸ್ಟ್ ಫಾರ್ಮ್ ಮಾಡಿದರು. ಮುಂದಿನ ನಿರ್ಮಾಣದಲ್ಲಿ ಒಂದು ವೃದ್ಧಾಶ್ರಮ ಇಲ್ದಾಗ ಓಲ್ಡ್ ಪೆನ್ಷನ್ ಹೌಸ್ ಇಲ್ಲಿ ಸರ್ ಪ್ರಾರಂಭ ಮಾಡಬೇಕು. ಇಲ್ಲೆಲ್ಲ ಬಂದಿದ್ದಾರೆ, ರಾಮಾನಾಗೆ ಕಂಪನಿಯಲ್ಲ, ಸದರಿಗೆ ಬಂದರು, ನಮ್ಮ ಶಾದರು, ನಮ್ಮೊಂದು ಸಂಕಲ್ಪ ಐತಿ. ಒಂದು 2 ಎಕರೆದಲ್ಲಿ ಒಂದು ಓಲ್ಡ್ ಹೌಸ್ ತೆಗೀರಿ. ಯಾರ್ಯಾರು ಬಡವರು ಯಾರಲ್ಲಿ ನಿಮ್ಗೆ ಸಾಕಷ್ಟು ದೇವರು ಶಕ್ತಿ ಕೊಟ್ಟಿದ್ದಾರೋ ನನ್ನ ಕೂಡ ಏನು ಸೇವಾ ಆಗ್ತೈತಿ, ಇಲ್ಲಿ ಒಂದು ಸೇವೆ ಮಾಡೋಕೆ ಒಂದು ಅವಕಾಶ ಆಗ್ತೈತಿ ಈ ಕ್ಷೇತ್ರದಲ್ಲಿ ಹೇಳಿ ಅವ್ರ ಕುಟುಂಬದವರ ಇಲ್ಲಿ ಸಾಕಷ್ಟು ನವೀನವರು ಇವತ್ತ ಅವರ ಆಸ್ತಿ ಎಷ್ಟೈತಿ ಅದು ಇಂಪಾರ್ಟೆಂಟ್ ಇಲ್ಲ, ಮತ್ತು ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೋ ಅದು ಇವತ್ತ ಇಂಪಾರ್ಟೆಂಟ್ ಐತಿ. ಇವತ್ತ ಶಿಲ್ಪ ಅವರು ಕೂಡ ಅವ್ರ ಆಫೀಸ್ನಾಗ ನಾವು ಬೇಕಾದಾಗ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಹೆಣ್ಮಕ್ಳು ಯಾವ ರೀತಿ ಮುಂದಿನ ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡಬೇಕು, ಅವ್ರ ಒಂದು ಗುಡ್ ಓರಿಯೆಂಟೆಡ್ ಒಂದು ಒಳ್ಳೆ ಎಲ್ಲ ಕಾಲೇಜಿಗೆ ಅವ್ರು ಕರೆದ್ರು ಕೂಡ ಒಂದು ಮೋಟಿವೇಶನ್ ಸ್ಪೀಚ್ ಕೊಡುವಂಥವ್ರು ಅವ್ರ ಒಂದು ಕಲೆ ಇಟ್ಟು ಇಬ್ಬರು ದಂಪತಿ ಇವತ್ತು ಬೆಂಗಳೂರಿನಲ್ಲಿ ಬಂದಿದ್ದರು. ಬೆಂಗಳೂರಿನ ಡಿವೈಎಸ್ಪಿ ಬಸವರಾಜ ಮಗದುಮ್ಮ ಮಾತನಾಡಿ, ದೇಶೀಯ ಹಸುಗಳ ಸಾಕಾಣಿಕೆಯಿಂದ ಕೃಷಿ ಹಾಗೂ ಕೃಷಿಕ ಉಳಿಯಲು ಸಾಧ್ಯವಿದೆ. ಜವಾರಿ ಆಕಳುಗಳನ್ನು ಸಾಕುವ ಮೂಲಕ ಕೃಷಿಯನ್ನು ರೈತರು ಶ್ರೀಮಂತಗೊಳಿಸಬೇಕು. ನಶಿಸಿ ಹೋಗುತ್ತಿರುವ ದೇಶೀಯ ತಳಿಯನ್ನು ಉಳಿಸುವುದೇ ಗೋಶಾಲೆ ಸ್ಥಾಪನೆಯ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಉಳಿಸಬೇಕು. ಯಾಕಂತಂದ್ರೆ ಈ ಅವರು ಗಾಯಗೊಂಡು ಕೊಲ್ಲಾಪುರಕ್ಕೆ ಹೋಗಿ ಗುಣಮುಖರಾಗಿ ವಾಪಸ್ ಬಂದಾಗ ಇಲ್ಲಿ ಒಂದು ಪ್ರವಚನ ಮಾಡಿದರು. ಆ ಪ್ರವಚನ ಸಂದರ್ಭದಲ್ಲಿ ಅಪರ್ ನಾನು ಮಾತು ಕೊಟ್ಟಿದ್ದೆ. ಅಪರ್ ತಮ್ಮ ಆಶೀರ್ವಾದದಿಂದ ಈ ಒಂದು ಜಮೀನಲ್ಲಿ ಶಕ್ತಿ ಇರ್ತಕ್ಕಂಥ ಜಮೀನು ತಮ್ಮ ಪಾದ ಮುಟ್ಟಿದೆ ಅಂದ ತಕ್ಷಣ ಇಲ್ಲೊಂದು ಏನೊಂದು ವಿಶೇಷವಾಗಿ ಒಂದು ಆಶ್ರಮ ಆಗಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿಬಿಟ್ಟು ಹೋಗಿ ಅಂತ ಕೇಳ್ಕೊಂಡಿದ್ದೆ. ಇವತ್ತು ಅದು ಸತ್ಯವಾಗಿದೆ. ಯಾಕಪ್ಪ ಅಂತಂದ್ರೆ ಬಹುಶಃ ಕೊನೆ ಗಳಿಗೆಯಲ್ಲಿ ಅಪ್ಪ ಅವರು ಕೊಲ್ಲಾಪುರದಿಂದ ಪ್ರವಚನ ನಡೆದಾಗೂ ಸಹಿತ ಕೊನೆ ಒಂದು ವರ್ಷ ತುಂಬ ಅವರು ಬರೀ ಹಸುಗಳ ಬಗ್ಗೆ ಮಾತಾಡ್ತಾ ಇದ್ರು. ಸುಮಾರು ಜನ ಶಾಸಕರು, ಮಂತ್ರಿಗಳು, HK ಪಾಟೀಲ್ ಅವರು, ಸುಮಾರು ಜನ ಎಲ್ಲ ಶಾಸಕರು ಬಂದಾಗ ತಾವೆಲ್ಲ ಈ ಹಸುಗಳನ್ನು ರಕ್ಷಣೆ ಮಾಡಿ ಅದು ಉದ್ಯೋಗ ತಗೊಳಕ್ ಹೋಗ್ಬೇಡಿ, ಅದು ಗೋಮಾತೆ, ಅದು ಇದ್ರೆ ಮಾತ್ರ ನಾವೆಲ್ಲ ಬದುಕಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಭಾಳ ಒತ್ತು ಕೊಟ್ಟು ಹೇಳ್ತಾ ಇದ್ರು. ಸುಮಾರು ಒಂದು 15 ದಿವಸ ಕಾಲ ಅಪ್ಪ ಅವ್ರ ಜೊತೆ ನಾನು ಆಸ್ಪತ್ರೆಗೆ ಇದ್ದಾಗ ಬಂದವರಿಗೆಲ್ಲ ರೈತರು ಬರಲಿ, ಮಂತ್ರಿಗಳು ಬರಲಿ, MLA ಬರಲಿ, ಯಾರೇ ಬಂದರೂ ಸಹಿತ
ಅವರಿಗೆಲ್ಲ ಗೋ ರಕ್ಷಣೆ ಬಗ್ಗೆ, ಗೋಮಾತೆ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳ್ತಾ ಇದ್ರು. ಬಹುಶಃ ಅವ್ರದೇ ಒಂದು ಸಂಕಲ್ಪ, ಈ ಒಂದು ಭವ್ಯವಾದ ಗೋಮಾತಾ ಮಂದಿರ ಇವತ್ತು ತಾವು ನೋಡ್ತಾ ಇದ್ದೀರಿ. ಇದ್ರ ಹಿನ್ನೆಲೆ ಹೇಳೋದಪ್ಪ ಅಂತಂದ್ರೆ, ಈ ಒಂದು ಪುಣ್ಯ ಭೂಮಿ ಸ್ಥಳದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಇದು ದೇಶಪಾಂಡೆ ಅವ್ರ ಜಮೀನು. ಅವ್ರು ದೇಶಪಾಂಡೆಗೆ ಬರಕ್ಕೆ ಹೇಳಿದ್ವಿ, ಅವ್ರಿಗೂ ಸತ್ಕಾರ ಮಾಡಬೇಕಾಗಿತ್ತು. ಇದ್ರ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಈ ಜಮೀನಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸ್ ಗುರುಜಿ ಬಂದು ಹೋಗಿರ್ತಕ್ಕಂಥ ಸ್ಥಳ ಇದು. ಸಿದ್ದೇಶ್ವರ ಸ್ವಾಮೀಜಿಯವರು ಬಂದು ಇದ್ದು ಹೋಗಿರ್ತಕ್ಕಂಥ ಸ್ಥಳ ಇದು. ಸಿದ್ದೇಶ್ವರ ಸ್ವಾಮೀಜಿಯವರು ಬಂದ ನಂತರ ಅವರು ಇರುವಾಗ ತದನಂತರ ಸಹಿತ ಸುಮಾರು ಜನ ಸ್ವಾಮೀಜಿಗಳ ಬಂದು ನೆಲೆಸಿ ಇಲ್ಲೆಲ್ಲ ಆಶೀರ್ವಾದ ಮಾಡಿರ್ತಕ್ಕಂಥ ಸ್ಥಳ ಇದು. ತದನಂತರ ಇವತ್ತು ಒಂದು 77 ಹಸುಗಳು ನಮ್ಮಲ್ಲಿ ಇವತ್ತು ರಕ್ಷಣೆ ಆಗ್ತಾ ಇದ್ದಾವಪ್ಪ ಅಂದ್ರೆ ನನ್ನಿಂದ ಅಲ್ಲ, ಎಲ್ಲರೂ ಸಹಕಾರ ಮಾಡಿದ್ರಿಂದ ಸಾಧ್ಯ ಆಗಿದೆ. ಮತ್ತು ಇವತ್ತು ಏನು ಇದು ಗೋಶಾಲ ಇದೆ, ಇದು ನನ್ನಂತಲ್ಲ, ಇದೆಲ್ಲ ನಿಮ್ಮೆಲ್ಲರೂ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬೆಂಗಳೂರಿನ ಉದ್ಯಮಿ ಎಂ ನವೀನಕುಮಾರ ಮಾತನಾಡಿ, ಬದುಕು ಬಹುದೊಡ್ಡ ವಿಸ್ಮಯ ಲೋಕವಾಗಿದೆ. ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಮಣ್ಣಿನ ಋಣ ತೀರಿಸಬೇಕಿದೆ. ಗೋಶಾಲೆಯೇ ಎಲ್ಲಕ್ಕಿಂತ ದೊಡ್ಡ ದೇವಾಲಯವಾಗಿದೆ. ಈ ಗೋಶಾಲೆಯು ಗೋದೇವಾಲಯವಾಗಲಿ ಎಂದು ಹೇಳಿದರು. ಹೋಗುವಂತ ಕೆಲಸ ಮತ್ತು ಕನಸು ಪ್ರತಿಯೊಬ್ಬ ಮನುಷ್ಯನಾಗಿರ್ತದೆ. ನಾನು ಕಾಶಿಗೆ ಹೋಗ್ಬೇಕು, ನಾನು ಜ್ಯೋತಿರ್ಲಿಂಗ ನೋಡಬೇಕು, ನಾನು ಆ ಕ್ಷೇತ್ರಕ್ಕೆ ಹೋಗ್ಬೇಕು, ಈ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಆದ್ರೆ ಎಲ್ಲ ಕ್ಷೇತ್ರಗಳನ್ನ ಸೇರಿಸಿ ಮಾಡುವಂತ ಒಂದು ಕೆಲಸ ಒಂದು ಗೋಶಾಲೆ ಅಂತ ಹೇಳಿ ನಾನಂತೂ ಕೂಡ ಅಂದ್ಕೊಳ್ತೀನಿ. ಆ ಕೆಲಸ ಬಸವರಾಜ ಮಕ್ಕಳು ಅವರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಇರುವಂತ ಹುದ್ದೆಯಲ್ಲಿ ಅವರಿಗೆ ಪ್ರತಿದಿನವೂ ಚಾಲೆಂಜಸ್ ಇರ್ತದೆ. ಭಾರತೀಯರಲ್ಲಿ ಅಥವಾ ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದ್ರೆ ಒಂದು 70 ವರ್ಷದ ಆಚೆ ನಾವು ಯಾರು ಬದುಕಲ್ಲ ಅಂತ ಬಹಳ ರಿಸರ್ಚ್ ಪೇಪರ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವು ನೋಡಿದ್ರೆ 84-86 ವರ್ಷದ ವಯಸ್ಸಾದ ಮುದುಕ ಕೂಡ ಒಂದು ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬೆಂಗಳೂರಿನಲ್ಲಿ ನಮಗೆ ಕಾಣಸಿಗದೆ ಇರುವಂತಹ ಒಂದು, ಅಂದ್ರೆ ಇಲ್ಲಿನ ಆಲೋಚನೆಗಳು ಮತ್ತು ಇಲ್ಲಿನ ಆಹಾರ ಪದ್ಧತಿ ಮತ್ತು ಇಲ್ಲಿನ ಸಮಾಜಮುಖಿ ಕೆಲಸಗಳು ಅವರನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದರ ಜೊತೆಗೆ ಅವರ ದೇಹವನ್ನು ಕೂಡ ಗಟ್ಟಿಯಾಗಿ ಇರಿಸುತ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಈ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಈ ಗೋ ದೇವಾಲಯ ಅಂತ ಏನಾಗಿದೆ, ಇದು ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿ ಸೇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ, ನಿಪ್ಪಾಣಿಯ ಪ್ರಾಣಲಿಂಗ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೇದಾಮೃತ ಗೋಶಾಲಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಚನ್ನಪ್ಪ ಮಾಲಿಪಾಟೀಲ ವಹಿಸಿದ್ದರು. ಇದೇ ವಿಶೇಷತೆ ಅಲ್ರಿ ಮಗದೂರ್ ಸಾಹೇಬ್ರ, ಗೋಡೆ ಇಲ್ಲದ ಗೋಶಾಲೆ ವಿಶೇಷತೆ ಇಲ್ಲ ಅಂತ ಹೇಳಿದ್ರು ಅವರಂದ್ರು. ನಮಗೆ ಹೆಂಗ ಗಾಳಿ ಬೆಳಕು ಬೇಕಾಗ್ತತಿ, ಹಂಗ ಆಕಗಳು ಬೇಕಂದ್ರು. ಬರೀ ನಾವು ಫ್ಯಾನ್ ಹೊಡ್ಕೊಂಡ್ರದಲ್ಲ, ಆ ಪ್ರಾಣಿಗಳು ಕೂಡ ಫ್ಯಾನು ಗಾಳಿ ಬೆಳಕು ಎಲ್ಲ ಬೇಕು ತಿಳ್ಕೊಂಡು ಮಾಡೆಲ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗೋಶಾಲೆ ಅಲ್ಲದಿದ್ರೆ ಅದನ್ನು ಬಸವನ ಗಂಡೆಯ ಈ ಗೋಮಂದಿರ ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಾಗ್ತದೆ. ಕಾರ್ಯಕ್ರಮದಲ್ಲಿ ಉದ್ಯಮಿ ಆಶೀಶ್ ಜೈನ್, ಶಿವಾನಿ ಮಗದುಮ್ಮ, ಬೆಂಗಳೂರಿನ ಡಿವೈಎಸ್ಪಿ ಪುಟ್ಟು ಓಬಳರೆಡ್ಡಿ, ಶಿಲ್ಪಾ ನವೀನಕುಮಾರ, ರಾಮಮಾನಿ, ಶಿವಮೂರ್ತಿ ಪಡಲಾಳಿ, ವಿಜಯ ಮಾಂಜರೇಕರ, ಸುರೀಶ ಚೌಗಲ, ವಸಂತ ಶಹಾ, ಕಾಶಿನಾಥ ಮಾಳಿ, ಪ್ರಕಾಶ ವಂಟಮುತ್ತಿ, ಶಂಕರ ತೂರಸಿ, ರವಿ ಹಂಪಣ್ಣನವರು, ಅನಿಲ ಮಾನಿ, ತಿರುಮಲೇಶ, ವರ್ಧಮಾನ ಸದಲಗಿ ಇತರರು ಇದ್ದರು.